ಮಯೂರಿ ಕಾಣಿಸ್ತಿಲ್ಲ. ನಿಮ್ಮನ್ನೇ ಕೇಳ್ತಿರೋದು, ಮಯೂರಿ ಎಲ್ಲಿ ಅಂತ. ನೀವು ಸೈಲೆಂಟ್ ಆಗಿರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ. ನಾನು ಇಲ್ಲಿಂದ ಹೋದ್ಮೇಲೆ ನೀವೆಲ್ಲರೂ ಸೇರಿ ಅವಳನ್ನು ಹೊರಗಡೆ ಹಾಕಿದಿರಲ್ವಾ? ಚಿಕ್ಕ ಯಜಮಾನ್ರಿಗೆ ಕೆಟ್ಟದ್ ಮಾಡ್ಬೇಕು ಅನ್ನೋ ಯಾವ ಉದ್ದೇಶದಿಂದನೂ ನಾನು ಔಷಧಿ ಕೊಟ್ಟಿದ್ದಲ್ಲ. ಅವ್ರು ಕೊಡ್ತ ಚಟ್ಟದಿಂದ ಹೊರಗಡೆ ಬರ್ಬೇಕು ಅಂತ ನಾನು ಹಾಗೆ ಮಾಡಿದೆ. ಆದ್ರೆ ಅಮ್ಮವರು ನಾನು ಅವ್ರನ್ನ ಕೊಲ್ಲೋದಕ್ಕೆ ಹಾಗೆಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಯಾಕೆ ತಾಯಿ ಈ ಅಪವಾದ? ಈ ಅಪವಾದದಿಂದ ಹೊರಗಡೆ ಬರೋ ಹಾಗೆ ಮಾಡು ತಾಯಿ. ಯಾರು ಅವಳನ್ನ ಇಲ್ಲಿಂದ ಕಳ್ಸಕ್ ಹೇಳಿದ್ದು? ನಿಮ್ಗೇನ್ ಅಧಿಕಾರ ಇದೆ? ಅವಳು ಮಾಡಿರೋ ಗನದಾರಿ ಕೆಲ್ಸಕ್ಕೆ ಅವಳಿಗೆ ಸನ್ಮಾನ ಮಾಡ್ಬೇಕಾಗಿತ್ತ ಚಂದ್ರು? ನೀನ್ ತಪ್ಪು ಮಾಡ್ತಿದ್ಯಾ ರಾಜೇಶ್ವರಿ. ತಾರಕ್ ಹೀಗಾಗೋದಕ್ಕೆ ಅವಳು ಕಾರಣ ಅಲ್ಲ ಅಂತ ಗೊತ್ತಿದ್ರು ಅವಳನ್ನ ಹೊರಗಡೆ ಹಾಕಿದಿರಲ್ಲ. ಪಾಪದ ಹುಡುಗಿ ಅವಳು. ತಾನು ಒಳ್ಳೇದು ಮಾಡೋದಕ್ಕೆ ಹೋಗಿ ತಪ್ಪನ್ನ ತನ್ನ ತಲೆ ಮೇಲೆ ಹೇಳ್ಕೊತಿದ್ದಾಳೆ. ಅಲ್ಲ, ಮಾತಾಡಿದ್ರೆ ಎದುರಿಸೋಷ್ಟು ಧೈರ್ಯನೂ ಇಲ್ಲ ಗೊತ್ತಾ ಅವಳಿಗೆ? ಅವಳಿಗೆ ಧೈರ್ಯ ಇಲ್ದೇ ಇರ್ಬೋದು, ಆದ್ರೆ ಅವಳು ಮಾಡಿರೋ ತಪ್ಪನ್ನೆಲ್ಲ ವಹಿಸ್ಕೊಳ್ಳೋದಕ್ಕೆ ನೀವಿದ್ದೀರಲ್ಲ, ಅವಳಿಗಷ್ಟೇ ಸಾಕಲ್ವಾ? ನಾನು ಅವಳ ಪರ ಮಾತಾಡ್ತೀನಿ ಅಂತಂದ್ರೆ ಅವಳು ಒಳ್ಳೆ ಮನಸ್ಸಿನ ಹುಡುಗಿ ಅಂತ. ನಿಮ್ ಹಾಗೆ ಅವಳಿಗೆ ಒಳಗೊಂದು ಹೊರಗೊಂದು ಮಾತಾಡೋದಕ್ಕೆ ಬರೋದಿಲ್ಲ. ನೀವ್ ಯಾವತ್ತು ಅವಳನ್ನ ಅರ್ಥ ಮಾಡ್ಕೋತಿರೋ ಅವತ್ತೇ ನಮ್ಮ ಮನೆಗೆ ಒಳ್ಳೇದಾಗೋದು. ಚಿಕ್ಕ ಯಜಮಾನ್ರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಅವರು ಬದುಕಿ ಮೊದ್ಲಿನ ಹಾಗೆ ಆಗ್ಬೇಕು. ಇವತ್ತು ನನ್ನ ಕುಟುಂಬ ನೆಮ್ಮದಿ ಆಗಿದೆ ಅಂದ್ರೆ ಅದಕ್ಕೆ ಯಜಮಾನ್ರೆ ಕಾರಣ. ಅವ್ರ ವಾರಸ್ದಾರಂಗೆ ನನ್ನಿಂದ ಅಪಾಯ ಆಯ್ತು ಅನ್ನೋ ಕಪ್ಪು ಚುಕ್ಕಿ ನನ್ ಮೇಲ್ ಬರಬಾರ್ದು. ಅವ್ರ ಪ್ರಾಣಕ್ಕೇನಾದ್ರೂ ಆದ್ರೆ ನಾನ್ ಜೀವಂತವಾಗಿರೋದಿಲ್ಲ. ನೀನೇ ಕಾಪಾಡು ತಾಯಿ. ನೋಡಿ ಚಂದ್ರು, ಅವಳು ತಪ್ಪು ಮಾಡಿಲ್ಲ, ಅವಳು ಒಳ್ಳೆ ಹುಡುಗಿ ಅಂತ ಅವಳ ಬಗ್ಗೆ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ನನಗಿಲ್ಲ. ನನ್ನ ಮಗ ಕುಡ್ಕನೇ ಇರ್ಬೋದು, ಆದ್ರೆ ಯಾವಾಗ್ಲೂ ಅವ್ನು ಎಲ್ರನ್ನ ಸಂತೋಷವಾಗಿ ಇಡ್ತಾ ಇದ್ದ. ಅಂತವನ್ನ ಈಗ ನರಳು ತರ ಮಾಡಿರೋ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರ ನೀವು. ನಿಮಗೆ ಅವಳ ಮೇಲೆ ಪ್ರೀತಿ ಅನುಕಂಪ ಇರ್ಬೋದು, ನನಗಿಲ್ಲ.
ನನ್ನ ಮಗನ್ನ ಕಿತ್ಕೊಳಕ್ ನೋಡಿರೋಳು ಯಾವತ್ತೂ ಉದ್ಧಾರ ಆಗಲ್ಲ, ನಾಶವಾಗಿ ಹೋಗ್ತಾಳೆ.